ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ನಾನು ಇಂದಿನ ಆನ್ಲೈನ್ ತರಗತಿಯಲ್ಲಿ ತೃತೀಯ ಸೆಮಿಸ್ಟರ್ BA ರಾಜ್ಯಶಾಸ್ತ್ರ ಪತ್ರಿಕೆ 3 ಸಾರ್ವಜನಿಕ ಆಡಳಿತ ಪ್ರಕ್ರಿಯೆಗಳು, ಇದರಲ್ಲಿ ಮೊದಲನೇ ಮಾಡೆಲ್ನ 8ನೇ ಅಧಿವೇಶನದ ಬಗ್ಗೆ ವಿವರಿಸ್ತಾ ಇದ್ದೀನಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪೇಪರ್ 3 ಥರ್ಡ್ ಸೆಮಿಸ್ಟರ್ BA ಪೊಲಿಟಿಕಲ್ ಸೈನ್ಸ್, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, model number 1, session number 8. The topic is auxiliary agencies. ಸಹಾಯಕ ವರ್ಗ ಅನ್ನೋ ಟಾಪಿಕ್ ಬಗ್ಗೆ ಈ ಕ್ಲಾಸಲ್ಲಿ ವಿವರಿಸ್ತೀನಿ. ಸಹಾಯಕ ವರ್ಗ, auxiliary agencies. The auxiliary function of the housekeeping functions, as Willoughby terms it, is undertaken to enable the line agency to perform its primary function. This function is a necessary, thus a secondary, nevertheless it is a necessary function, especially in a complex and expanding organization like government. The auxiliary function are those housekeeping functions as Willoughby terms it, is undertaken to enable the line agency to perform its primary function. This function is thus secondary, nevertheless it is a necessary function, especially in a complex and expanding organization like government. Auxiliary ಎಂಬ ಪದ to help ಅನ್ನೋ ಅರ್ಥ ಕೊಡುತ್ತೆ. The word auxiliary means to help. ಆದುದರಿಂದ ಆಡಳಿತಾತ್ಮಕ ಭಾಷೆಯಲ್ಲಿ ಕಾರ್ಯನಿರ್ವಾಹಕ ವರ್ಗ, ಸಲಹಾ ವರ್ಗಗಳ ಗುರಿ ಸಾಧನೆಗಾಗಿ ಸಹಾಯ ಮಾಡಲು ಮತ್ತು ಬೆಂಬಲಿಸಲು ಅಸ್ತಿತ್ವಕ್ಕೆ ಬಂದಿರುವ ಆಡಳಿತ ಸಂಘಟನೆಯ ದೊಡ್ಡ ಗುಂಪುಗಳನ್ನೇ ಸಹಾಯಕ ವರ್ಗ ಅಂತ ಕರೀತಾರೆ. ಕಾರ್ಯನಿರ್ವಾಹಕ ವರ್ಗ ಹಾಗೂ ಸಲಹಾ ವರ್ಗಗಳ ಗುರಿ ಸಾಧನೆಗಾಗಿ ಸಹಾಯ ಮಾಡಲು ಮತ್ತು ಬೆಂಬಲಿಸಲು ಅಸ್ತಿತ್ವಕ್ಕೆ ಬಂದಿರತಕ್ಕಂತಹ ಆಡಳಿತ ಸಂಘಟನೆಯ ದೊಡ್ಡ ಗುಂಪುಗಳನ್ನು ಸಹಾಯಕ ವರ್ಗ ಅಂತ ಕರೀತಾರೆ. ಈ ವರ್ಗ ಕಾರ್ಯನಿರ್ವಾಹಕ ವರ್ಗ ಮತ್ತು ಸಲಹಾ ವರ್ಗಗಳಿಗೆ ಸೇವೆ ಸಲ್ಲಿಸುತ್ತದೆಯೇ ವಿನಃ ಪ್ರಜೆಗಳಿಗೆ ಸೇವೆ ಸಲ್ಲಿಸೋದಿಲ್ಲ. ಈ ಆಕ್ಸಿಲರಿ ಏಜೆನ್ಸಿ ಏನಿದೆ, ಇದು ಕಾರ್ಯನಿರ್ವಾಹಕ ವರ್ಗ, ಸಲಹಾ ವರ್ಗಗಳಿಗೆ ಸೇವೆ ಸಲ್ಲಿಸುತ್ತೆ ವಿನಃ ನೇರವಾಗಿ ಪ್ರಜೆಗಳಿಗೆ ಸೇವೆ ಸಲ್ಲಿಸೋದಿಲ್ಲ. ವಿಲ್ಲೋಬಿ ಅವರ ಪ್ರಕಾರ ಸಹಾಯಕ ವರ್ಗ ನಿರ್ವಹಿಸುವ ಕಾರ್ಯಗಳು ಸಂಸ್ಥೆಗೆ ಸಂಬಂಧಿಸಿದ ಮತ್ತು ಗೃಹ ನಿರ್ವಹಣಾ ಚಟುವಟಿಕೆಗಳು ಅಂತ ಕರೆಯಲಾಗುತ್ತೆ. ಫಂಕ್ಷನ್ಸ್ ಆಫ್ ಆಕ್ಸಿಲರಿ ಏಜೆನ್ಸೀಸ್, ಯಾವ್ಯಾವ ಕಾರ್ಯಗಳನ್ನು ಈ ಆಕ್ಸಿಲರಿ ಏಜೆನ್ಸೀಸ್ ಸಹಾಯಕ ವರ್ಗಗಳು ನಿರ್ವಹಿಸುತ್ತವೆ ಅಂತ. ಟು ಸಪ್ಲೈ ವೇರಿಯಸ್ ಕೈಂಡ್ಸ್ ಆಫ್ ಫರ್ನಿಚರ್, ಆರ್ಟಿಕಲ್ಸ್ ಎಕ್ಸೆಟ್ರಾ ಫಾರ್ ಅಡ್ಮಿನಿಸ್ಟ್ರೇಷನ್, ಟು ಹೆಲ್ಪ್ ಫಾರ್ ಮೈಂಟೈನಿಂಗ್ ರೆಕಾರ್ಡ್ಸ್, ಕಲೆಕ್ಷನ್ ಆಫ್ ರೆವೆನ್ಯೂ, ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್ ಅಂಡ್ ಫೈನಾನ್ಷಿಯಲ್ ಕಂಟ್ರೋಲ್, to appoint personnel for various services, purchasing work, stocking and distribution work, maintenance of buildings and supervision. These are the important functions which were performed by auxiliary agencies. ಸಹಾಯಕ ವರ್ಗಗಳು ನಿರ್ವಹಿಸತಕ್ಕಂಥ ಕಾರ್ಯಗಳು: to supply various kinds of furniture, articles, etc., to help for maintaining records, collection of revenue, maintenance of accounts and financial control, to appoint personnel for various services, purchasing, stocking, distribution of work, maintenance of buildings and supervision. ವಿವಿಧ ರೀತಿಯ ಉಪಕರಣ, ಪೀಠೋಪಕರಣಗಳನ್ನು ಸರಬರಾಜು ಮಾಡೋದು, ದಾಖಲೆ ಇಡಲು ಸಹಾಯ ಮಾಡೋದು, ಇಲಾಖೆಗಳ ಕಂದಾಯ ಸಂಗ್ರಹ ಮಾಡುವ, ಲೆಕ್ಕಪತ್ರ ಇಡ್ತಕ್ಕಂತಹ ಮತ್ತು ಹಣಕಾಸು ನಿಯಂತ್ರಿಸುವ ಕಾರ್ಯ, ವಿವಿಧ ಸೇವೆಗಳಿಗೆ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ತಕ್ಕಂಥ ಕಾರ್ಯ, ಖರೀದಿ, ದಾಸ್ತಾನು ಮತ್ತು ಸರಬರಾಜು ಮಾಡೋದು, ಕಟ್ಟಡ ನಿರ್ಮಾಣ ಮತ್ತು ನಿರ್ವಹಣೆ, ಗೃಹ ಕೃತ್ಯ ಕಾರ್ಯಗಳು ಅಂತ ಕರೀತಾರೆ, ಹೌಸ್ ಕೀಪಿಂಗ್ ಸರ್ವಿಸಸ್ ಅಂತ. ಈಗ ಸಹಾಯಕ ವರ್ಗಗಳು ಇರೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ. ವಾಟ್ ಆರ್ ದ ಅಡ್ವಾಂಟೇಜಸ್, ಮೆರಿಟ್ಸ್ ಆಫ್ ಆಕ್ಸಿಲರಿ ಏಜೆನ್ಸೀಸ್? ಆಕ್ಸಿಲರಿ ಏಜೆನ್ಸಿ minimizes the work burden of chief executive. This is very important. It saves the time of chief executive or organization. It encourages division of labor. These are the best advantages.
Auxiliary agency minimizes the work burden of chief executive. It saves the time. It encourages division of power. ಸಹಾಯಕ ಏಜೆನ್ಸಿ ಅಥವಾ ಸಹಾಯಕ ವರ್ಗದ ಅನುಕೂಲ ಏನಪ್ಪ ಅಂತ ಹೇಳಿದ್ರೆ, ಇದು ಮುಖ್ಯ ಕಾರ್ಯನಿರ್ವಾಹಕರ ಕೆಲಸದ ಹೊರೆಯನ್ನು ಕಡಿಮೆ ಮಾಡುತ್ತೆ. ನಂಬರ್ 1, ಕಾರ್ಯಭಾರ ಕಡಿಮೆ ಮಾಡುತ್ತೆ. ಇದು ಸಮಯನ ಉಳಿಸುತ್ತೆ. ನೆಕ್ಸ್ಟ್ ನಂಬರ್ 3, ಇದು ಕಾರ್ಮಿಕರ ಶ್ರಮ ವಿಭಜನೆಯನ್ನು ಉತ್ತೇಜಿಸುತ್ತದೆ. ಶ್ರಮ ವಿಭಜನೆಗೆ ಆದ್ಯತೆ ಕೊಡುತ್ತೆ, ಡಿವಿಷನ್ ಆಫ್ ಲೇಬರ್ಗೆ. ಇಟ್ ಹೆಲ್ಪ್ಸ್ ಟು ಮೈಂಟೈನ್ ಎಕಾನಮಿ ಇನ್ ಅಡ್ಮಿನಿಸ್ಟ್ರೇಷನ್. Repetitions in work can be avoided. Repetition in work can be avoided. This agency helps to maintain proper supervision in management or administration or in organization. It helps to develop efficiency in administration. It helps to develop efficiency in administration. ಆಡಳಿತದಲ್ಲಿ ಆರ್ಥಿಕತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಅರ್ಥವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ಕೆಲಸದಲ್ಲಿ ಪುನರಾವರ್ತನೆ ಆಗೋದನ್ನು ತಪ್ಪಿಸಬಹುದು. ಸರಿಯಾದ ಮೇಲ್ವಿಚಾರಣೆ ನಿರ್ವಹಿಸಲು ಈ ಸಂಸ್ಥೆ ಸಹಾಯ ಮಾಡುತ್ತದೆ. ಇದು ಆಡಳಿತದಲ್ಲಿ ದಕ್ಷತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಸಹಾಯಕ ವರ್ಗ. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಕ್ಸಿಲರಿ ಏಜೆನ್ಸೀಸ್ ಮೀನ್ಸ್ ಸ್ಟೀರಿಂಗ್ ದ ಡಿಪಾರ್ಟ್ಮೆಂಟ್ ವಿಚ್ ಟೆನ್ಸ್ ಟು ವೀಕನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಲೈನ್ ಏಜೆನ್ಸಿ. ಈಗ ನಾನು ಹೇಳ್ತಾ ಇರೋದು ಡಿಸ್ಅಡ್ವಾಂಟೇಜಸ್, ನಾಟ್ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಆಫ್ ಆಕ್ಸಿಲರಿ ಏಜೆನ್ಸೀಸ್, ಅನನುಕೂಲಗಳೇನಿದೆ ಅಂದರೆ, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಕ್ಸಿಲರಿ ಏಜೆನ್ಸೀಸ್ ಮೀನ್ಸ್ steering the department which tends to weaken the responsibility of the line agency. The auxiliary agencies may encroach upon responsibilities of the line agencies and thus conflict may begin to run between them. The auxiliary agency tends to consider their mission superior to the objects sought by the line agencies. The auxiliary agency tends to consider their mission superior to the objects sought by the line agencies. ಸಹಾಯಕ ವರ್ಗದ ಅನಾನುಕೂಲಗಳನ್ನು ನೋಡೋದಾದರೆ, ಸಹಾಯಕ ವರ್ಗಗಳು ಲೈನ್ ಏಜೆನ್ಸಿ ಕಾರ್ಯನಿರ್ವಹಣಾ ವರ್ಗದ ಜವಾಬ್ದಾರಿಯನ್ನು ದುರ್ಬಲಗೊಳಿಸುತ್ತೆ. ಸಹಾಯಕ ವರ್ಗ ಕಾರ್ಯನಿರ್ವಹಣಾ ವರ್ಗಗಳ ಜವಾಬ್ದಾರಿಯನ್ನು ಕೆಲವೊಮ್ಮೆ ಅತಿಕ್ರಮಿಸಬಹುದು ಮತ್ತು ಅವುಗಳ ನಡುವೆ ಸಂಘರ್ಷ ಪ್ರಾರಂಭ ಆಗಬಹುದು. ಸಹಾಯಕ ವರ್ಗ ಮತ್ತು ಕಾರ್ಯನಿರ್ವಹಣಾ ವರ್ಗ, ಈ ಎರಡು ವರ್ಗಗಳ ನಡುವೆ ಕೆಲವೊಮ್ಮೆ ಸಂಘರ್ಷ ಏರ್ಪಡಬಹುದು ಅಧಿಕಾರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ. ಸಹಾಯಕ ಸಂಸ್ಥೆ ತನ್ನ ಉದ್ದೇಶನ ಲೈನ್ ಏಜೆನ್ಸಿಗಳು ಕಾರ್ಯನಿರ್ವಹಣಾ ವರ್ಗಗಳು ಬಯಸಿದ ವಸ್ತುಗಳಿಗಿಂತ ಶ್ರೇಷ್ಠ ಅಂತ ಪರಿಗಣಿಸ್ಬಿಡ್ಬೋದು. ಅಂದರೆ ತಾವೇ ಶ್ರೇಷ್ಠ, ಸಲಹಾ ವರ್ಗಕ್ಕಿಂತ ಸಹಾಯಕ ವರ್ಗನೇ ಶ್ರೇಷ್ಠ ಅಂತ ಅನ್ಕೊಬಿಡ್ಬೋದು. ಇವರು ಸಹಾಯ ಮಾಡೋದು, ಕಾರ್ಯನಿರ್ವಹಿಸೋರು ಬೇರೆ. ಆದರೆ ಕಾರ್ಯನಿರ್ವಹಣೆ ಮಾಡುವಾಗ ಈ ಎರಡು ವರ್ಗಗಳ ನಡುವೆ ತಾನೇ ಶ್ರೇಷ್ಠ ಅನ್ನೋ ಮನೋಭಾವನೆ ಬರಬಹುದು. ಹಾಗಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಅನಾನುಕೂಲತೆಗಳು ಉಂಟಾಗುತ್ತೆ. ಹಾಗೆ ಸ್ಟ್ರಿಕ್ಟಾಗಿ ಈ ಥರ ಡಿವೈಡ್ ಮಾಡೋದು ಚೆನ್ನಾಗಿರೋದಿಲ್ಲ ಅಂತ ಕೆಲವು ಸಾರ್ವಜನಿಕ ಆಡಳಿತ ತಜ್ಞರ ಅಭಿಪ್ರಾಯ ಅಷ್ಟೇ. ಆದರೂ ಆಡಳಿತ ವ್ಯವಸ್ಥೆಯಲ್ಲಿ ಸಹಾಯಕ ವರ್ಗ, ಸಲಹಾ ವರ್ಗ, ಕಾರ್ಯನಿರ್ವಹಣಾ ವರ್ಗ, ಈ ಮೂರು ವರ್ಗಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇರುತ್ತೆ. ಥ್ಯಾಂಕ್ ಯು ಆಲ್.